ಎಲ್ರಿಗೂ ನಮಸ್ಕಾರ. ರಮಿತಾ ಸೂರ್ಯವಂಶಿ ಕಾರ್ಕಳ. ನಾವಿವತ್ತು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿ ಯೋಚನೆ ಮಾಡುವಂಥ ಪರಿಸ್ಥಿತಿ. 1.5 ವರ್ಷದ ಒಂದು ಮಗುವನ್ನು ಸ್ವತಃ ತಾಯಿಯೇ ತನ್ನ ಮಲತಂದೆಯೊಟ್ಟಿಗೆ ಸೇರಿ ಕೊಲ್ತಾಳೆ ಹೇಳಿದರೆ, ತಾಯಿಯ ಪ್ರೀತಿಗೆ, ತಾಯಿಯ ಸಂಬಂಧಕ್ಕೆ ಅರ್ಥವೇ ಇಲ್ವಾ ಅಂತ ಹೇಳುವಂಥದ್ದು ಯೋಚಿಸಬೇಕಾದದ್ದು. ನೋಡಿ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿ ನಾನು ನಿಮಗೆ ಕೆಲವು ವಿಷಯಗಳನ್ನು ಮಾತಾಡಬೇಕು ಅಂತ ಹೇಳಿದ್ದೇನೆ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತಹ ಮಗು ಅಷ್ಟಿದ್ ಅಂತ ಹೇಳುವಂಥದ್ದು. 1.5 ವರ್ಷದ ಮಗು ಹುಟ್ಟಿದ 3 ತಿಂಗಳಿಗೆ ತಂದೆ ಸತ್ತು ಹೋಗ್ತಾರೆ. ತಂದೆ ಸತ್ತು ಹೋದಾಗ ಅವಳ ತಂದೆಯ ಮನೆಯವರು ಮಗುವಿನ ಜವಾಬ್ದಾರಿಯನ್ನು ನ್ಯಾಯಾಲಯದ ಮೂಲಕ ಕೇಳ್ತಾರೆ. ತಾಯಿ ಕೊಡುವುದಿಲ್ಲ, ಇಲ್ಲ ನಾನೇ ಸಾಕ್ತೇನೆ ಅಂತ ಹೇಳಿ ಸಾಕ್ತಾಳೆ. ತಾಯಿಗೊಂದು ಲಿವಿಂಗ್ ಟುಗೆದರ್ ಸಂಬಂಧ ಇರ್ತದೆ. ಆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಅಷ್ಕರ್ ಅಂತ ಹೇಳುವಂಥ ವ್ಯಕ್ತಿಯೊಟ್ಟಿಗಿರ್ತಾಳೆ. ಅಷ್ಕರು ಏನು ಮಾಡ್ತಾನೆ ಹೇಳಿದರೆ, ಪ್ರತಿದಿನ ಮಗುವಿಗೆ ಸಿಗರೇಟಿನಿಂದ ಚುಚ್ಚಿಡುವಂಥದ್ದು. ಮಗು ಪೋಸ್ಟ್ಮಾರ್ಟಮ್ ವರದಿ ಆಗುವಾಗ ಇಡೀ ಮೈಯಲ್ಲಿ 51 ಗಾಯಗಳಾಗಿದೆ. ಇದು ಬೆಳಕಿಗೆ ಹೇಗೆ ಬಂತು ಹೇಳಿದರೆ, ತಾಯಿ ಮಗುವಿಗೆ ಬ್ಯಾಂಡೇಜ್ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇರುವಾಗ ಒಂದು ಸೋಷಿಯಲ್ ಮೀಡಿಯಾದವರು ಅವಳನ್ನು ವಿಡಿಯೋ ಮಾಡ್ತಾರೆ. ಆವಾಗ ಮಗು ಸೈಕಲಿಂದ ಬಿದ್ದದ್ದು ಅಂತೇಳಿ ಹೇಳ್ತಾರೆ. ಭಾರಿ ವೈರಲ್ ಆಗಿತ್ತು ಆ ವಿಡಿಯೋ. ನಾವು ಯೋಚನೆ ಮಾಡಬೇಕು, ಅದು ಸೈಕಲ್ನಿಂದ ಬಿದ್ದರೆ ಹಾಗೆ ಆಗ್ತದ ಅಂತ. ಆವಾಗಲೇ ಅನುಮಾನ ಬರಬೇಕಿತ್ತು, ಅನುಮಾನ ಬರಲಿಲ್ಲ. ವಿದಿನ್ 2 ಮಂತಲ್ಲಿ ಮಗುವಿಗೆ ಸತ್ತು ಹೋದಾಗ ಮಗುವಿನ ವಿಷಯಗಳು ಹೊರಗೆ ಬರ್ತದೆ ಪೋಸ್ಟ್ಮಾರ್ಟಮಲ್ಲಿ. ಒಂದು ತಾಯಿ ತನ್ನ ಸುಖಕ್ಕೋಸ್ಕರ ಮಗುವನ್ನು ಬಲಿ ಕೊಡ್ತಾಳ ಅಂತ ಹೇಳುವಂಥದ್ದು ಯೋಚನೆ ಮಾಡುವಂಥದ್ದು. ಒಂದು ಒಳ್ಳೆಯ ಸಮಾಜ ಇದೆ, ಆ ಸಮಾಜದಲ್ಲಿ ತಾಯಿಗೆ ತನ್ನದೇ ಆದಂತಹ ಗೌರವ ಇದೆ. ಆ ಗೌರವವನ್ನು ಈಗಿನ ಹೆಣ್ಣು ಮಕ್ಕಳು ಕಳ್ಕೊಳ್ಳದೇ ಇರಲಿ ಅಂತ ಹೇಳುವಂಥದ್ದು ಕಳಕಳಿಯ ವಿನಂತಿ. ಇವತ್ತು ಇಡೀ ಭಾರತವನ್ನು ಪೂಜಿಸುವಂಥದ್ದು ತಾಯಿಯ ಸ್ವರೂಪವಾಗಿ. ಹಾಗೆ ಹೇಳಿದರೆ ತಾಯಿಗೆ ಬೇಕಾದಷ್ಟು ಗೌರವವನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ. ಆದರೆ ಅದೆಲ್ಲೋ ಒಂದು ಕೆಲವು ಮಹಿಳೆಯರು ತಮ್ಮ ಸುಖಕ್ಕೋಸ್ಕರ ಇವತ್ತು ತಮ್ಮ ಸಮಾಜದಲ್ಲಿ ಕಳಂಕವನ್ನು ಮೆರೆಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇಂಥವರಿಗೆ ಯಾವ ರೀತಿಯ ಶಿಕ್ಷೆಗಳಾಗಬೇಕು ಅಂತ ಹೇಳುವಂಥದ್ದನ್ನು ಕೇರಳ ಸರ್ಕಾರ ನಿಗದಿ ಮಾಡಬೇಕು. ಅಂತಹ ತಪ್ಪುಗಳಿನ ಜನ್ಮದಲ್ಲೂ ಯಾರು ಮಾಡಬಾರ್ದು, ಯೋಚಿಸಲೂಬಾರ್ದು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಆಗಬೇಕು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ರಮಿತಾ ಸೂರ್ಯವಂಶಿ ಕಾರ್ಕಳ. ನಾವಿವತ್ತು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿ ಯೋಚನೆ ಮಾಡುವಂಥ ಪರಿಸ್ಥಿತಿ. 1.5 ವರ್ಷದ ಒಂದು ಮಗುವನ್ನು ಸ್ವತಃ ತಾಯಿಯೇ ತನ್ನ ಮಲತಂದೆಯೊಟ್ಟಿಗೆ ಸೇರಿ ಕೊಲ್ತಾಳೆ ಹೇಳಿದರೆ, ತಾಯಿಯ ಪ್ರೀತಿಗೆ, ತಾಯಿಯ ಸಂಬಂಧಕ್ಕೆ ಅರ್ಥವೇ ಇಲ್ವಾ ಅಂತ ಹೇಳುವಂಥದ್ದು ಯೋಚಿಸಬೇಕಾದದ್ದು. ನೋಡಿ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿ ನಾನು ನಿಮಗೆ ಕೆಲವು ವಿಷಯಗಳನ್ನು ಮಾತಾಡಬೇಕು ಅಂತ ಹೇಳಿದ್ದೇನೆ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತಹ ಮಗು ಅಷ್ಟಿದ್ ಅಂತ ಹೇಳುವಂಥದ್ದು. 1.5 ವರ್ಷದ ಮಗು ಹುಟ್ಟಿದ 3 ತಿಂಗಳಿಗೆ ತಂದೆ ಸತ್ತು ಹೋಗ್ತಾರೆ. ತಂದೆ ಸತ್ತು ಹೋದಾಗ ಅವಳ ತಂದೆಯ ಮನೆಯವರು ಮಗುವಿನ ಜವಾಬ್ದಾರಿಯನ್ನು ನ್ಯಾಯಾಲಯದ ಮೂಲಕ ಕೇಳ್ತಾರೆ. ತಾಯಿ ಕೊಡುವುದಿಲ್ಲ, ಇಲ್ಲ ನಾನೇ ಸಾಕ್ತೇನೆ ಅಂತ ಹೇಳಿ ಸಾಕ್ತಾಳೆ. ತಾಯಿಗೊಂದು ಲಿವಿಂಗ್ ಟುಗೆದರ್ ಸಂಬಂಧ ಇರ್ತದೆ. ಆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಅಷ್ಕರ್